ನವಭಾರತದ ಸಂಭ್ರಮ ಸಡಗರ ಪರಂಪರೆ ಮತ್ತು ಸಂಸ್ಕೃತಿಯ ಜೊತೆಗೆ ನಾವು ಕಣ್ತುಂಬಿಕೊಂಡ್ವಿ. ಪಥಸಂಚಲನದ ಜೊತೆಗೆ ಟ್ಯಾಬ್ಲೋಗಳ ಜೊತೆಗೆ ಸಾಂಸ್ಕೃತಿಕ ಕಲಾ ತಂಡಗಳು 5,000 ಜನ ಒಂದು ವೇದಿಕೆಯನ್ನ ಬಳಸಿಕೊಂಡು ತಮ್ಮ ಕಲೆನ ಪ್ರಸ್ತುತಪಡಿಸಿರೋ ಅದ್ಭುತ ಕ್ಷಣ ನಾವು ಕಣ್ತುಂಬಿಕೊಂಡ್ವಿ. ಕೊನೆಯದಾಗಿ ಸುದರ್ಶನ್ ಸರ್, 76ನೇ ಗಣರಾಜ್ಯೋತ್ಸವದ ಸಂಭ್ರಮದಲ್ಲಿ ನಾವು ಎಲ್ಲವನ್ನ ಕಣ್ತುಂಬಿಕೊಂಡು ಮುಂದಕ್ಕೆ ಹೋಗಬೇಕಾಗಿದೆ. ಜೊತೆಗೆ ಭಾರತದ ಅಭಿವೃದ್ಧಿಗೆ ನಮ್ಮ ಕೈಯಲ್ಲಿ ಏನಾಗುತ್ತೆ, ನನ್ನ ಭಾವನೆ ಇರೋದು, ಪ್ರತಿಯೊಬ್ಬ ಭಾರತೀಯನು ತನ್ನ ಕಡೆಯಿಂದ ಒಂದು ಕೊಡುಗೆ ಏನು ಕೊಡೋಕ್ಕಾಗುತ್ತೋ, ಯಾರಿಗೋ ಒಬ್ರಿಗೆ ಶಿಕ್ಷಣನೋ ಮತ್ತು ಇನ್ನೇನೋ ಏನು ಕೊಡಕ್ಕೆ ಹೋದ್ರೂ ಅದು ದೇಶಕ್ಕೊಂದು ಸೇವೆ ಅಂತ ಆಗತ್ತೆ. ಕೊನೆಯದಾಗಿ ಏನು ಹೇಳೋದಕ್ಕೆ ಬಯಸ್ತೀವಿ? ಹೌದು ನೋಡಿ, ಇದು ಒಂದು ಮನೋರಂಜನಾ ಕಾರ್ಯಕ್ರಮ ಅಲ್ಲ. ಹೌದು, ಅದನ್ನು ಪ್ಯೂರ್ ಮನೋರಂಜನೆ ಅಂತ ಭಾವಿಸಿದರೆ ಅದರ ಉದ್ದೇಶನೇ ತಪ್ಪಾಗತ್ತೆ. ಹೌದು, ಇದು ಒಂದು ದೇಶಭಕ್ತಿಯ ಸಮಾರೋಹ. ಹೌದು, ಆಮೇಲೆ ಈ ಯುನಿಟಿ ಇನ್ ಡೈವರ್ಸಿಟಿ ಅದನ್ನು ಬಿಂಬಿಸುತ್ತೆ. ನೋಡಿ, ಎಷ್ಟು ಜನ, 5,000 ಜನ ಬುಡಕಟ್ಟು ಜನಾಂಗ ಕಲಾವಿದರು ಬಂದು ಒಂದು ಜಾಗದಲ್ಲಿ ನಿಂತ್ಕೊಂಡು ಅವರು ಈ ನೃತ್ಯ ಮಾಡ್ತಾರೆ ಅಂದರೆ ಎಂಥ ಅದ್ಭುತ ಪರಿಕಲ್ಪನೆ. ಸೊ ಇಂಥ ಒಂದು ದೃಶ್ಯಾವಳಿಯಿಂದ ನೋಡಿ ಮನ ತುಂಬಿ ಬರುತ್ತೆ, ಆಮೇಲೆ ದೇಶಭಕ್ತಿ ಬರುತ್ತೆ. ನಾವೇನಾದರೂ ದೇಶಕ್ಕೆ ಮಾಡಲೇಬೇಕು, ಬರೀ ಯೂನಿಫಾರ್ಮಲ್ಲಿ ಇದ್ದರೆ ದೇಶಭಕ್ತಿ ಅನ್ನೋದಲ್ಲ. ನಮ್ಮ ವಲಯಗಳಲ್ಲಿ ಏನು ಒಂದಿಷ್ಟು ಪ್ರಾಮಾಣಿಕವಾಗಿ ನೀತಿವಂತರಾಗಿ ನಾವು ಉಳ್ಕೋಬೇಕು, ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು. ರೈಟ್, ಇದೆ ಈ ಒಂದು ಗಣರಾಜ್ಯೋತ್ಸವದ ಒಂದು ಸಂದೇಶ, ಮೂಲ ಉದ್ದೇಶ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.